ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಗೌರಿಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಪಾರ್ವತಿ, ಸುನಂದ, ಗುಂಡಣ್ಣ 3 ಜನನು ಸೇರಿ ರಂಗೋಲಿ ಬಿಡಿಸಿ ಅದಕ್ಕೆ ಬಣ್ಣ ತುಂಬ್ತಾ ಇರ್ತಾರೆ. ಈ ಕಡೆ ರುದ್ರ ಮತ್ತು ಶಿವರುದ್ರಪ್ಪ ಬಂದ್ಬಿಟ್ಟು, ಶಿವರುದ್ರಪ್ಪ ಸುಮ್ಮನೆ ಇರೋದಿಲ್ಲ, ನನ್ನ ಹೆಂಡ್ರನ್ನ ಹೇಗಾದ್ರೂ ಮಾಡಿ ಒಂದ್ಕಿತ ನೋಡಿ ಮಾತಾಡಿಸ್ಲೇಬೇಕು ಅಂತ ಹೇಳಿ ಒಂದು ಕಲ್ಲನ್ನ ತಗೊಂಡು ಪಾರ್ವತಿಗೆ ಹೊಡಿತಾರೆ. ಅಮ್ಮ, ಯಾವನೋ ಕಲ್ಲು ಹೊಡ್ದ, ಯಾವನ್ಲ ಅವನು ಕಲ್ಲಲ್ಲಿ ಹೊಡಿಯೋದು, ಧೈರ್ಯ ಇದ್ರೆ ಮುಂದಕ್ಕೆ ಬಾರ್ಲಾ ಅಂತ ಹೇಳಿ ಪಾರ್ವತಿ ಜೋರಾಗಿ ಬೈಯೋದಕ್ಕೆ ಶುರು ಮಾಡ್ತಾರೆ. ನೋಡ್ಲಾ ಅಲ್ಲಿ, ನೋಡ್ಲಾ ನನ್ನ ಹೆಂಡ್ರು ನೋಡ್ಲಾ ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ. ಈ ಕಡೆ ಗುಂಡಣ್ಣ, ಪಾರು ನೀನು ಈ ರೀತಿ ಎಲ್ಲ ಬೈದ್ರೆ ಆಟೋದಿಲ್ಲ, ನೋಡಿ ಇವಾಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿ ಅಲ್ಲೇ ಬಿದ್ದಿದ್ದ ಒಂದು ಅಪ್ಪಂಕಲ್ನ ತಗೊಂತಾನೆ. ಧೈರ್ಯ ಇದ್ರೆ ಮುಂದೆ ಬಾರೋ, ಇದು ಯಾರ ಮನೆ ಅಂತ ಅನ್ಕೊಂಡಿದ್ಯೋ, ಇದು ನಮ್ಮ ಬಾಸ್ ಮನೆಗೆ ಬಂದು ಪಾರುಗೆ ಕಲ್ಲೊಡಿತೀಯಾ, ಅಷ್ಟು ಧೈರ್ಯ ಇದೆಯೇನೋ, ಬಾರೋ ಈ ಕಡೆ ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ ಅಂತ ಗುಂಡಣ್ಣ ಹೇಳ್ತಾ ಇರ್ತಾನೆ. ನೋಡ್ಲಾ ಅಲ್ಲಿ ರುದ್ರ, ನನ್ನ ಮೊಮ್ಮಗನ್ ನೋಡ್ಲಾ, ಸ್ಟೈಲ್ ಹೊಸಿ ನೋಡ್ಲಾ, ಅವ್ನ ಕ್ಯಾಪ್ ಯಾವ ರೀತಿ ಹಾಕಿದಾನೆ ಅಂತ ನೋಡ್ಲಾ, ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಅಲ್ವೇನ್ಲ ಹುಟ್ಟೋದು ಅಂತ ಶಿವರುದ್ರಪ್ಪ ಹೇಳಿ ಮೊಮ್ಮಗನ್ನ ಹೊಗಳ್ತಾ ಇರ್ತಾನೆ. ಈ ಕಡೆ ರುದ್ರನಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಅಪ್ಪ ಬೈತಾನೆ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಇರ್ತಾನೆ. ಅವ್ನು ಆಡ್ತಿರೋದ್ ನೋಡಪ್ಪ ಹೆಂಗಾಡ್ತಾವನೆ, ನೀನ್ ಹೇಳ್ತಿರೋದೇ ಸರಿ ಅಂತ ರುದ್ರನು ಹೇಳ್ತಾ ಇರ್ತಾನೆ. ಈ ಕಡೆ ಶಂಕರ ಗೌರಿ ಮತ್ತೆ ಗಣೇಶನ್ ಮೂರ್ತಿನ ತಗೊಂಡು ಬರ್ತಾನೆ. ಗುಂಡ ಓಡ್ ಬಂದ್ಬಿಟ್ಟು, ಬಾಸು ಗಣೇಶ ಎಲ್ಲಿ ಅಂತ ಕೇಳ್ತಾನೆ. ಇವತ್ತು ಗೌರಿ ಹಬ್ಬ ಕಣ್ಲಾ, ಇವತ್ತು ಫಸ್ಟ್ ಗೌರಿನ ಕೂರಿಸಿ ಪೂಜೆ ಮಾಡೋಣ, ಇವತ್ತು ಹೆಣ್ಮಕ್ಳಿಗೆ ಹಬ್ಬ, ನಾಳೆ ನಮ್ಗುಳಿಗೆ ಹಬ್ಬ, ನಾಳೆ ನಾವು ಜಾಮ್ ಜೂಮ್ ಅಂತ ಮಾಡೋಣ. ಎಲ್ಲ ಹಬ್ಬನೂ ಒಂದಿನ ಬಂದ್ರೆ ಗೌರಿ ಗಣೇಶ ಹಬ್ಬ ಮಾತ್ರ 2 ದಿನ ಬರುತ್ತೆ, 2 ದಿನನೂ ಜಾಮ್ ಜೂಮ್ ಅಂತ ಹಬ್ಬ ಮಾಡ್ಬಿಡೋದೆ ಅಂತ ಕೋಳಿ ಮತ್ತೆ ಚುರುಮುರಿ ಇಬ್ರು ಹೇಳ್ತಾ ಇರ್ತಾರೆ. ಅಯ್ಯೋ ಚುರುಮುರಿ, 2 ದಿನನೂ ನನಗೆ ಬಿರಿಯಾನಿ ಮೊಟ್ಟೆ ತಿನ್ನೋದಕ್ಕೆ ಆಗೋದಿಲ್ವಲ್ಲ ಅಂತ ಅಂದ್ರೆ ನಾನ್ ಬೇಜಾರು ಮಾಡ್ಕೊಂಡಿದ್ರೆ ನೀನ್ ನೋಡಿದ್ರೆ ಈಗ ಹೇಳ್ತಾ ಇದೀಯಲ್ಲ ಅಂತಾನೆ ಗುಂಡಣ್ಣ. ಆಗ ಸುನಂದ, ಏನ್ಲ ಅದು ಗುಂಡ ನಿಂದು, ಹಬ್ಬದ ದಿನನು ನೀನ್ ಸುಮ್ಮನಿರ್ಲಾ ಅಂತ ಹೇಳ್ತಾಳೆ. ಬುದ್ಧಿನ ಹಾಗೆಲ್ಲ ಮಾತಾಡಬಾರ್ದು ಅಂತ ಸುನಂದ ಹೇಳ್ತಾರೆ. ಸರಿ ಬನ್ನಿ ಗೌರವನ್ನ ಒಳಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಗೌರಿನ ಒಳಗೆ ಕರ್ಕೊಂಡ್ಬರ್ತಾರೆ. ಈ ಕಡೆ ಶಿವರುದ್ರಪ್ಪ ಮತ್ತೆ ರುದ್ರ ನೋಡ್ತಾ ಇರ್ತಾರೆ. ಇವತ್ತು ತುಂಬಾ ಒಳ್ಳೆ ದಿನ, ಎಲ್ರು ಖುಷಿಯಾಗಿದ್ದಾರೆ, ಇವತ್ ನಾವು ಯಾವ ಕ್ಯಾಮೇನು ಮಾಡೋದ್ ಬೇಡ, ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದು ಹೋಗ್ತಾರೆ. ಈ ಕಡೆ ಭುವಿ ಹೋಮ್ವರ್ಕ್ ಮಾಡ್ಕೊಂತ ಕೂತಿರ್ತಾಳೆ. ಗುಂಡಣ್ಣನ ಹತ್ರ ಸ್ವಲ್ಪ ಡೌಟ್ ಕೇಳ್ಬೇಕಿತ್ತು. ವಿಜಿ ಒಂದ್ ಸ್ವಲ್ಪ ಫೋನ್ ಮಾಡ್ಕೊಡ್ತೀಯಾ ಅಂತ ಕೇಳ್ತಾಳೆ. ವಿಜಿ ಫೋನ್ ತಗೊಂಡು ಗುಂಡಣ್ಣಗೆ ಫೋನ್ ಮಾಡ್ತಾಳೆ. ಈ ಕಡೆ ಗುಂಡಣ್ಣ ಫೋನ್ ಇಟ್ಕೊಂಡು ಗೇಮ್ ಆಡ್ತಾ ಇರ್ತಾನೆ. ಅಷ್ಟರಲ್ಲಿ ಭೂವಿ ಫೋನ್ ಬರುತ್ತೆ. ಹಲೋ ಬ್ರೋ ಅಂತೇಳಿ ಗುಂಡಣ್ಣ ಆ ಕಡೆಯಿಂದ ಮಾತಾಡ್ತಾನೆ. ಬ್ರೋ, ಮ್ಯಾಥ್ಸು ಹೋಮ್ವರ್ಕ್ ಇತ್ತಲ್ಲ, ಅದನ್ನ ಕಂಪ್ಲೀಟ್ ಮಾಡ್ದ ಬ್ರೋ ಅಂತ ಭುವಿ ಕೇಳ್ತಾಳೆ. ಓ, ನಾನು ನೆನ್ನೆನೆ ಬರೆದು ಮುಗಿಸ್ಬಿಟ್ಟೆ ಅಂತ ಗುಂಡಣ್ಣ ಹೇಳ್ತಾನೆ. ಓಹೋ, ನೀನ್ ತುಂಬಾ ಸ್ಪೀಡ್ ಇದೆಯಾ ಬಿಡು ಬ್ರೋ ಅಂತ ಭುವಿ ಹೇಳ್ತಾಳೆ. ಅಯ್ಯೋ ನೋಡ್ದ, ನಮ್ ಟೆಕ್ನಾಲಜಿನೇ 5G ವರ್ಕ್ ಆಗ್ತಾ ಇದೆ, ನಾವು ಅದನ್ನು ಮೀರಿಸ್ಬೇಕಲ್ವಾ, ಅದಕ್ಕೆ ಮತ್ತೆ ನಾನು ಇಷ್ಟೊಂದು ಸ್ಪೀಡ್ ಆಗಿರೋದು, ನಾನೀಗ ತುಂಬಾ ಸ್ಪೀಡ್ ಆಗಿದ್ದೀನಿ ಅಂತ ಗುಂಡಣ್ಣ ಹೇಳ್ತಾನೆ. ಗುಂಡಣ್ಣನ ಮಾತು ಕೇಳಿಸ್ಕೊಂಡು, ಹೌದು ಬ್ರೋ ನೀನ್ ತುಂಬಾ ಸ್ಪೀಡ್ ಆಗಿದೆಯಾ ಅಂತ ಭುವಿ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಗೌರಿ ಬರ್ತಾಳೆ. ಏಯ್, ಏನೇ ನೀನು ಹೋಮ್ವರ್ಕ್ ಮಾಡು ಅಂದ್ರೆ ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ಯಲ್ಲ, ಯಾರ ಹತ್ರ ಫೋನಲ್ಲಿ ಮಾತಾಡ್ತಾ ಇರೋದು ಅಂತ ಕೇಳ್ತಿರ್ಬೇಕಾದ್ರೆ, ಅದು ಅಮ್ಮ ಬ್ರೋ ಜೊತೆ, ಅದೇ ಗುಂಡಣ್ಣನ ಜೊತೆ ಮಾತಾಡ್ತಾ ಇದ್ದೀನಿ. ಏನ ಗುಂಡಣ್ಣನ ಜೊತೆ ಮಾತಾಡ್ತಾ ಇದೀಯಾ ಅಂತ ಗೌರಿ ಕೇಳ್ತಾರೆ. ಆಗ ಆ ಕಡೆಯಿಂದ, ಏನ್ ಬ್ರೋ ಅದು ಗಲಾಟೆ, ಏನ್ ನಿಮ್ಮಮ್ಮನ ಅಂತ ಗುಂಡಣ್ಣ ಕೇಳ್ತಾನೆ. ಅದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಭೂಮಿ ಶಾಕ್ ಆಗಿ ಸೈಲೆಂಟಾಗಿ ಕೂತಿರ್ತಾಳೆ. ಏಯ್ ಗುಂಡಣ್ಣ, ಏನೋ ಕೇಳ್ತಾ ಇದ್ಯಾ, ನಿಮ್ಮಮ್ಮನ ಅಂತ ಕೇಳ್ತಿದ್ಯಾ, ಯಾಕೆ ನಾನೇನು ಕೇಳ್ಬಾರ್ದಾ ಅಂತ ಗೌರಿ ಕೇಳ್ತಾಳೆ. ಹಲೋ, ನನ್ನ ಹತ್ರ ಈ ನಿಮ್ಮ ಆ್ಯಟಿಟ್ಯೂಡ್ ಎಲ್ಲ ನಡೆಯೋದಿಲ್ಲ, ನಿಮ್ಮ ಈ ಆ್ಯಟಿಟ್ಯೂಡ್ ತೋರ್ಸೋದಕ್ಕೆ ಬರಬೇಡಿ, ನಾನು ಒಳ್ಳೆಯವ್ರಿಗಷ್ಟೇ ಒಳ್ಳೆಯವನು ಅಂತ ಗುಂಡಣ್ಣ ಹೇಳ್ತಾನೆ. ಏನೋ ನೀನು ದೊಡ್ಡ ಹೀರೋನಾ ಅಂತ ಕೇಳಿದಾಗ, ಅಲ್ಲ ನಾನಿನ್ನು ಜೂನಿಯರ್ ಹೀರೋ, ನಮ್ಮ ಬಾಸ್ ಹೀರೋ ನಮ್ಮ ಚಿಕ್ಕಪ್ಪ ಅಂತ ಗುಂಡ ಹೇಳ್ತಾನೆ. ಹೌದೌದು, ರೌಡಿ ಗ್ಯಾಂಗಿಗೆಲ್ಲ ದೊಡ್ಡ ಲೀಡ್ರ್ ಅವನೇ ಅಂತ ಗೊತ್ತು, ಅವನು ಹೀರೋ ಅಂತೆ ಹೀರೋ ಅಂತ ಗೌರಿ ಭೂವಿ ಮುಂದೆನೇ ಬೈತಾ ಇರ್ತಾಳೆ. ಭೂವಿ ಮಾತ್ರ ಯೋಚನೆ ಮಾಡ್ತಾ ಇರ್ತಾಳೆ, ಏನಿದು ಇವರಿಬ್ರು ಈ ಥರ ಕಿತ್ತಾಡ್ತಾ ಇದ್ದಾರಲ್ಲ, ಈ ಬಾಸ್ ಹೆಸರು ಕೇಳಿದ್ರೇನೆ ನಮ್ಮ ಅಮ್ಮಂಗೆ ಆಗಲ್ವಲ್ಲ ಅಂತ ಭೂವಿ ಅನ್ಕೊತಾ ಇರ್ತಾಳೆ. ಈ ಕಡೆ ಗುಂಡ, ನಮ್ಮ ಬಾಸ್ಗೆ ಏನಾದರೂ ಅಂದರೆ ನಾನು ಸುಮ್ಮನೆ ಇರೋದಿಲ್ಲ, ನಮ್ಮ ಬಾಸ್ಗೆ ನೀನು ಇಷ್ಟೊಂದೆಲ್ಲ ಮಾತಾಡ್ತಾ ಇದೀಯಾ, ನಿನಗೆ ಇಷ್ಟೊಂದು ಆ್ಯಟಿಟ್ಯೂಡು ಕೊಬ್ಬು ಇರೋದಕ್ಕೆ ನಮ್ಮ ಬಾಸು ಡ್ಯಾನ್ಸ್ ಮಾಸ್ಟರ್ ವೇಷದಲ್ಲಿ ಅಲ್ಲಿಗೆ ಬಂದು ನಿನಗೆ ಚೆನ್ನಾಗಿ ಪಾಠ ಕಲಿಸ್ತಾ ಇರೋದು, ನೀನು ಅದಕ್ಕೆ ಚೆನ್ನಾಗಿ ಅಮರ್ತಾ ಇದೀಯಾ ಅಂತ ಗುಂಡಣ್ಣ ಹೇಳ್ಬಿಡ್ತಾನೆ. ಕಡೆ ಗೌರಿ, ಭೂವಿ, ವಿಜಿ ಎಲ್ಲ ಶಾಕ್ ಆಗ್ತಾರೆ. ಆಗ ಗೌರಿ, ಏನೋ ಹೇಳ್ತಾ ಇದೀಯ ನೀನು, ಹೌದು ನಾನು ಹೇಳ್ತಾ ಇರೋದು ನಿಜಾನೇ, ಬಾಸು ನಿನಗೆ ಚೆನ್ನಾಗಿ ಆಮರಿಸ್ತಾ ಇದ್ದಾರೆ, ಡ್ಯಾನ್ಸ್ ಕಲಿಸ್ಕೊಡ್ತೀನಿ ಅಂತೇಳಿ ಅವರು ನಿನಗೆ ಚೆನ್ನಾಗಿ ಆಮರಿಸ್ತಾ ಇದ್ದಾರೆ, ನಿನಗೆ ಇಷ್ಟೊಂದು ಆ್ಯಟಿಟ್ಯೂಡ್ ಇರೋದು ಒಳ್ಳೇದಲ್ಲ ಅಂತ ಗುಂಡ ಹೇಳಿದಾಗ ಈ ಮಾತೆಲ್ಲ ಕೇಳಿಸ್ಕೊಂಡು ಗೌರಿಗೆ ತುಂಬಾನೇ ಕೋಪ ಬರುತ್ತೆ. ಗೌರಿ ಶಂಕರ ಎಂಟ್ರಿ ಕೊಟ್ಟಿದ್ದು, ಶಂಕರನ್ ಜೊತೆ ಗೌರಿ ಡ್ಯಾನ್ಸ್ ಮಾಡಿದ್ದು ಎಲ್ಲ ನೆನ್ಸ್ಕೊತಾ ಇರ್ತಾಳೆ.
ಆಗ ಗೌರಿ ಮೋಸ ಮೋಸ, ಪ್ರತಿದಿನನೂ ಮೋಸ, ಪ್ರತಿ ಕ್ಷಣನೂ ಮೋಸ, ಇಂಥವನ್ನ ನನ್ನ ಕೈಲಿ ನಂಬೋಕ್ಕಾಗೋದಿಲ್ಲ ಅಂತೇಳಿ ಮತ್ತೆ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಎಲ್ಲ ಹಾಳಾಗೋಯ್ತು, ಎಲ್ಲ ಈ ಬ್ರೋ ಇಂತಾನೆ ಆಗಿದ್ದು, ಈ ಬ್ರೋಗೆ ಎಲ್ಲ ಹೇಳ್ಬಾರ್ದಾಗಿತ್ತು ಅಂತೇಳಿ ಆ ಪುಟ್ಟ ಭುವಿ ತಲೆ ಚಚ್ಕೊತಾ ಇರ್ತಾಳೆ. ಮೋಸ ಮಾಡಿರೋದು ನನಗೆ ಒಂದ ಎರಡ? ಅವತ್ತು ನಮ್ ಗುಟ್ಟೋ ಮಗು ಅಪ್ಪ ಇಲ್ಲಿ ಅಂತ ಕೇಳಿದ್ರೆ ಏನ್ ಹೇಳಿ, ಬೇಡ ಇದನ್ನ ಒಪ್ಕೊಂಡು ನೀನ್ ಜೈಲಿಗೆ ಹೋಗ್ಬೇಡ ಅಂತ ಹೇಳಿದ್ದೆ. ಅವತ್ತು ಕೂಡ ನನ್ನ ಮಾತು ಕೇಳ್ದೇನೆ ನನ್ನ ಬಿಟ್ಟು ಜೈಲಿಗೆ ಹೋದ. ಅದಾದ್ಮೇಲೆ ಪ್ರತಿದಿನನೂ ಮೋಸ ಮಾಡ್ತಾ ಇದ್ದಾನೆ. ಅವ್ನು ಮಾಡ್ತಾ ಇರೋ ಮೋಸಕ್ಕೆ ನಾನು ಏನಂತ ಸಹಿಸ್ಕೊಂಡ್ಲಿ? ನನ್ನ ಕೈಲಿ ಆಗ್ತಾ ಇಲ್ಲ ಅಕ್ಕ. ನೀನು ಇಷ್ಟಾದ್ರೂ ಬದುಕಿದ್ದೀನಲ್ಲ, ಸಾಯ್ದೆ, ಅದೇ ನಾನು ಗ್ರೇಟು. ಗೌರಿ ಕೋಪ ಮಾಡ್ಕೊಂಡು ತಲೆ ಚಚ್ಕೊಂತ ಇರ್ತಾಳೆ. ಹೋಗ್ಬಿಟ್ಟ ನೀನೋಗು ಆಚೆ ಕಡೆ ಆಟಾಡ್ಕೋಗು ಅಂತ ವಿಜಿ ಮಗುನ ಹೊರ ಕಳಿಸ್ತಾಳೆ. ಗೌರಿ ನೀನೊಂದು ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ವಿಜಿ ಹೇಳಿದಾಗ, ಹೇಗಕ್ಕ ಸಮಾಧಾನ ಮಾಡ್ಕೊಂಡ್ಲಿ? ಯಾರೋ ಫೋನ್ ಮಾಡಿ ಇವನು ಶಂಕರ ಅಂತ ಹೇಳಿದ್ರೆ, ಇಲ್ಲ ಅವರು ಆ ಥರ ಅಲ್ಲ, ಸಮಾಧಾನ ಮಾಡ್ಕೊ ಅಂತ ನೀನೇ ಹೇಳಿದ್ದೆ. ಯಾರ್ಯಾರೋ ಏನೇನೋ ಹೇಳ್ತಾರೆ, ಆ ಮಾತನ್ನೆಲ್ಲ ನೀನು ನಂಬೇಡ ಅಂತ ಹೇಳಿದ್ದೆ. ಆದರೆ ಇವಾಗ ಏನಕ್ಕ ಹೇಳ್ತೀಯಾ? ನಿನ್ನ ಹತ್ರ ಉತ್ತರ ಇದೆಯಾಕ ಅಂತ ಗೌರಿ ವಿಜಿ ಮೇಲೂ ರೇಗಾಡ್ತಾ ಇರ್ತಾಳೆ. ಇಲ್ಲ, ಇವನನ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ. ನನ್ನ ಮಗಳು ನೋಡಬೇಕು ಅಂತ ತಾನೇ ಇವನು ಇಷ್ಟೊಂದು ವೇಷ ಹಾಕೊಂಡು ನಮ್ಮ ಮನೆಗೆ ಬರ್ತಾ ಇರೋದು. ಇದಕ್ಕೆಲ್ಲ ನಾನು ಯಾವತ್ತೂ ಅವಕಾಶ ಮಾಡ್ಕೊಡೋದಿಲ್ಲ ಅಂತ ಹೇಳಿ ಗೌರಿ ಇಂದ ಹೊರಟೋಗ್ತಾಳೆ. ಒಂದ್ ಕಡೆ ಗೌರಮ್ಮನ್ನ ಮನೆ ಒಳಗಡೆ ಆರತಿ ಮಾಡಿ ಎಲ್ಲರೂ ಕರ್ಕೊಂತಾರೆ. ಈ ಕಡೆ ಶಂಕರಂಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ, ನಮ್ಮ ಮನೆಗೆ ಮುದ್ದಾದ ಗೌರಿ ಬರ್ತಾ ಇದ್ದಾಳೆ ಅಂತ. ಗೌರಮ್ಮನ ಪೂಜೆಗೆ ಬಾಗಿಣ, ಹೂವು, ಹಣ್ಣು ಎಲ್ಲ ನಮ್ಮ ಸಂಪ್ರದಾಯದ ಪ್ರಕಾರನೇ ಪಾರ್ವತಿ ಮತ್ತೆ ಸುನಂದ ರೆಡಿ ಮಾಡ್ಕೊಂಡಿರ್ತಾರೆ. ಎಲ್ಲರೂ ಸೇರ್ಕೊಂಡು ಗೌರಿಗೆ ಪೂಜೆ ಮಾಡ್ತಾರೆ. ಗೌರಿಗೆ ಬಾಗಣ ಎಲ್ಲ ಸಮರ್ಪಿಸಿ ಪೂಜೆ ಮಾಡಿ, ಈಗ ಪೂಜೆನ ಆಯ್ತು, ಹಬ್ಬದಡ್ಗೆ ಮಾಡೋಣ. ಹೌದು ಅತ್ತೆ, ಬೇಳೆನ ಬೇಯಿಸಿಟ್ಟಿದ್ದೀನಿ, ಎಲ್ಲರೂ ಸೇರ್ಕೊಂಡು ಹೋಳಿಗೆ ಮಾಡೋದಷ್ಟೇ ಅಂತ ಹೇಳಿ ಪಂಕು, ಸುನಂದ, ಪಾರ್ವತಿ 3 ಜನನು ಅಡುಗೆ ಮನೆಗೆ ಹೋಗ್ತಾರೆ. ಒಂದ್ ಕಡೆ ಗುಂಡಣ್ಣ ಬಂದ್ಬಿಟ್ಟು, ಬಸ್ಸು ನಿಮ್ಮನ್ನ ಕೇಳ್ಕೊಂಡು ಯಾರೋ ಬಂದಿದ್ದಾರೆ ಅಂತ ಗುಂಡಣ್ಣ ಹೇಳ್ತಾನೆ. ನನ್ನನ್ನು ಕೇಳ್ಕೊಂಡು ಯಾರೆಲ್ಲ ಬಂದಿದ್ದಾರೆ ಅಂತ ಶಾಕಲ್ಲಿ ಶಂಕರ ಹೊರಗಡೆ ಬರ್ತಾನೆ. ಅಷ್ಟರಲ್ಲಿ ಗುಂಡಣ್ಣ, ಗಂಗಾ ನನಗೆ ಅವತ್ತು ಹೇಳ್ದಲ್ಲ ಬಿರಿಯಾನಿ ಕೊಡಿಸ್ತೀನಿ, ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ ಅಂತ, ಎಲ್ಲ ಸುಳ್ಳ ಅಂತ ಕೇಳ್ತಾ ಇರ್ತಾನೆ. ಆಗ ಶಂಕರ ಶಾಕಲ್ಲಿ, ಏನು ಗಂಗಾ ಇದು ಹೇಳ್ತಾ ಇದ್ದಾನೆ ಇವನು ಅಂತ ಕೇಳಿದಾಗ, ಅಯ್ಯೋ ಅವನು ಚಿಕನ್ ಬೇಕು ಅಂತ ಹೇಳಿದ್ದ, ಇದು ಹಬ್ಬ ಬೇಡ ಅಂತ ಹೇಳಿದ್ದೆ, ಅದಕ್ಕೆ ಕೇಳ್ತಾ ಇದ್ದಾನೆ ಅಂತ ಗಂಗಾ ಹೇಳ್ತಾಳೆ. ಈ ಕಡೆ ಎಂಡ್ರ ನಂಬರ್ ತಗೊಂಡು ಇಷ್ಟೊಂದು ಕಷ್ಟನಾ? ನನ್ನ ಎಂಡ್ರ ನಂಬರ್ ಏನೋ ಸಿಕ್ಬಿಡ್ತು, ಈಗ ಅವಳಿಗೆ ಫೋನ್ ಮಾಡ್ತೀನಿ ಹೇಳ್ಬಿಟ್ಟು ಫೋನ್ನ ತಗೊಂಡು ಫೋನ್ ಮಾಡ್ತಾನೆ. ಅತ್ತೆವಾ ಯಾವುದೋ ಫೋನ್ ಬರ್ತೈತತ್ತೆವಾ, ಹೆಸರು ಪಸರು ಏನೂ ಗೊತ್ತಿಲ್ಲ. ಸುನಂದ ಹೇಳ್ತಿರ್ಬೇಕಾದ್ರೆ, ಈ ಕಂಪ್ನಿಯವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಪದೇ ಪದೇ ಫೋನ್ ಮಾಡಿ ಲೋನ್ ತಗೊಳ್ಳಿ, ಅದು ತಗೊಳ್ಳಿ, ತಿಂಗಳ ಕಟ್ಕೊಂಡೋಗಿ ಅಂತ ಹೇಳ್ತಾನೆ ಇರ್ತಾರೆ. ಫೋನಿನ ಸವಾಸನೆ ಬೇಡ ಅಂತ ಹೇಳ್ತಾ ಇರ್ತಾರೆ. ಆಗ ರುದ್ರ ಮತ್ತು ಶಿವರುದ್ರಪ್ಪ ಮತ್ತೆ ಫೋನ್ ಮಾಡ್ತಾರೆ. ಆಗ ಪಾರ್ವತಿ ತಂಬೈಲಿ ಅಂತ ಹೇಳಿ ಫೋನ್ ತಗೊಂಡು ಆ ಕಡೆಯಿಂದ ಪಾರ್ವತಿ ಹಲೋ ಅಂತ ಹೇಳಿದ ತಕ್ಷಣನೇ ಈ ಕಡೆಯಿಂದ ಶಿವರುದ್ರಪ್ಪ ಹಲೋ ಅಂತ ಹೇಳ್ತಾರೆ. ಆಗ ಪಾರ್ವತಿ, ಯಾರು ನೀವು, ನಿಮ್ಮ ಹೆಸರೇನು ಅಂತ ಕೇಳಿದಾಗ, ಈ ಕಡೆಯಿಂದ ಶಿವರುದ್ರಪ್ಪ, ಹಲೋ ಯಾರು ಮಾತಾಡೋದು, ನಿಮ್ಮ ಹೆಸರೇನು ಅಂತ ಕೇಳಿದಾಗ ಆ ಕಡೆಯಿಂದ ಪಾರ್ವತಿ, ನನ್ನ ಹೆಸರು ಸಾಕ್ಷಾತ್ ಶಿವನ ಹೆಂಡತಿ ಪಾರ್ವತಿ ಅಂತ ಹೇಳ್ತಾರೆ. ಪಾರ್ವತಿ ಅಂತ ಅಂದ ತಕ್ಷಣನೇ ಶಿವರುದ್ರಪ್ಪಂಗೆ ತುಂಬಾನೇ ಖುಷಿ ಆಗುತ್ತೆ. ಹಲೋ ಚಿನ್ನ ನಾನು ಅಂತ ಹೇಳ್ಬಿಡ್ತಾನೆ. ಯಾರಪ್ಪ ಇವನು ಚಿನ್ನ ಅಂತ ಕರಿತವನೆ ಅಂತ ಪಾರ್ವತಿ ಶಾಕ್ ಆಗ್ತಾರೆ. ಏನಾಯ್ತತೆ, ಯಾಕೆ ಈ ಥರ ಇದ್ದೀರಾ ಅಂತ ಸುನಂದ ಕೇಳ್ತಾಳೆ. ಯಾರೋ ನನಗೆ ಚಿನ್ನ ಅಂತ ಕರಿತವ್ರೆ ಅಂತ ಪಾರ್ವತಿ ಹೇಳ್ತಾಳೆ. ಮಾತು ಕೇಳಿಸ್ಕೊಂಡ ಪಂಕು, ಹೇಳ್ತೀನಿ ಇರೋ ಅಂತೇಳಿ, ಅಣ್ಣ ಶಂಕರಣ್ಣ ಅಂತ ಹೇಳ್ಕೊಂಡು ಶಂಕರಂಗ್ ಹೇಳ್ತೀನಿ ಅಂತ ಬರ್ತಾಳೆ. ಈ ಕಡೆ ಊರಿನ ಮುಖಂಡರೆಲ್ಲ ಬಂದಿರ್ತಾರೆ. ಕೂಳಿ ಏನ್ ಸಮಾಚಾರ ಅಂತ, ನೀವೆಲ್ಲರೂ ನಮ್ಮ ಮನೆಯವ್ರಿಗೂ ಹುಡ್ಕೊಂಡ್ ಬಂದಿದ್ದೀರಲ್ಲ? ಭೈರಾದೇವಿ ಕೇಳ್ತಾ ಇರ್ತಾಳೆ. ಸಂಘದ ವತಿಯಿಂದ ಗಣೇಶನ್ ಕೂರ್ಸೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದೀವಿ, ಗಣೇಶನ್ ಕೂರ್ಸಿ ಕೆಲವೊಂದು ಪ್ರೋಗ್ರಾಮ್ಗಳ್ನು ಇಟ್ಕೊಂಡಿದೀವಿ, ನಿಮ್ ಕಡೆಯಿಂದ ಹೊಸಿ ಸಹಾಯ ಆಗ್ಬೇಕಿತ್ತು ಅಂತ ಕೇಳಿದಾಗ ಶಂಕರ ಚೆಕ್ಕಲ್ಲಿ 10 ಲಕ್ಷ ದುಡ್ಡನ್ನ ಬರೆದು ಕೊಡ್ತಾನೆ. ಅದನ್ನ ನೋಡಿದ ಮುಖಂಡರಿಗೆಲ್ಲ ತುಂಬಾನೇ ಶಾಕ್ ಆಗುತ್ತೆ. ಶಂಕರಣ್ಣ 10 ಲಕ್ಷ ಬರ್ದಿದ್ಯಾ, ನಾನೀಗ ರಸೀದಿ ಕೊಡ್ಲೇನಪ್ಪ ಅಂತ ಕೇಳ್ತಾರೆ. ಬೇಡ ಇದು ದೇವ್ರ ಕೆಲ್ಸಕ್ಕೆ ಅಂತ ಕೊಡ್ತಾ ಇರೋದು, ಯಾವ ರಸೀದಿನೂ ಬೇಡ ಅಂತ ನಂಗೆ ಶಂಕರ ಹೇಳ್ತಾನೆ. ಏನಪ್ಪ 1,000 ರೂಪಾಯಿ ಕೊಟ್ಟು ರಸೀದಿ ಕೊಡಿ ಅಂತ ಕೇಳೋರಿದ್ದಾರೆ, ಅದು ಅಲ್ಲದೆ ದೊಡ್ಡದಾಗಿ ಬ್ಯಾನರ್ ಬೇರೆ ಹಾಕಿಸ್ಕೊಂತಾರೆ, ನೀನು 10 ಲಕ್ಷ ಕೊಟ್ಟು ರಸೀದಿನೂ ಬೇಡ ಅಂತ ಹೇಳ್ತಾ ಇದೆಯಲ್ಲಪ್ಪ? ಹೌದು, ನನ್ನ ಮಗನಿಗೆ ಕೊಡೋದೊಂದೇ ಗೊತ್ತು, ತಗೊಳ್ಳೋದು ಗೊತ್ತಿಲ್ಲ. ಮಗ ತುಂಬಾ ದೊಡ್ಡ ವ್ಯಕ್ತಿ ಅಂತ ಭೈರಾದೇವಿ ಹೇಳ್ತಾ ಇರ್ತಾಳೆ. ಹೌದು, ತುಂಬಿದ ಕೊಡ ತುಳ್ಕೋದಿಲ್ಲ, ಅದನ್ನ ನಮ್ಮ ಶಂಕರಣ್ಣ ಮತ್ತೆ ಪ್ರೂವ್ ಮಾಡ್ಬಿಟ್ಟ ಅಂತ ಊರಿನ ಜನ ಎಲ್ಲ ಸೇರಿ ಶಂಕರನ್ನ ಹೊಗಳ್ತಾ ಇರ್ತಾರೆ. ಈ ಶಂಕರಣ್ಣ ನಾವಿನ್ನು ಹೊರಡ್ತೀವಿ ಅಂತೇಳಿ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಶಂಕರಣ್ಣ ಖುಷಿಯಿಂದ ಅವ್ರನ್ನ ಕಳಿಸ್ಕೊಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.